ನೀನು ನನ್ನ ವೀರನಾಗಿ ಹೋಗಿ ಯೆಹೋವನ ಯುದ್ಧಗಳನ್ನು ನಡೆಸು ಎಂದನು. 1 ಸಮುವೇಲ 18ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಸೌಲನು ದಾವೀದನಿಗೆ ಹೇಳಿದ ಮಾತು ಈ ವಾಕ್ಯದಲ್ಲಿ ಇದೆ. ಒಂದು ಯುದ್ಧರಂಗದಲ್ಲಿ ಕರ್ತನು ನಮ್ಮ ಒಬ್ಬೊಬ್ಬರನ್ನು ತಂದು ನಿಲ್ಲಿಸಿ, ನೀವು ನನಗಾಗಿ ಯುದ್ಧವನ್ನು ಮಾಡಿರಿ ಎಂದು ಹೇಳುತ್ತಾನೆ. ಲೋಕವು ಸೃಷ್ಟಿಯಾಗುವುದಕ್ಕೆ ಮುಂಚೆಯೇ ಕರ್ತನಿಗೂ ಸೈತಾನನಿಗೂ ನಡುವೆ ಈ ಯುದ್ಧವು ನಡೆದು ಬರುತ್ತಿದೆ. ಕರ್ತನು ಆ ಯುದ್ಧವನ್ನು ನೆರವೇರಿಸುವುದಕ್ಕೆ ಅವರಿಂದ ಗೊತ್ತು ಮಾಡಲ್ಪಟ್ಟಂತಹ ಆತನ ಮಕ್ಕಳನ್ನು ನಿಲ್ಲಿಸಿಯೇ ಅವರು ಆ ಯುದ್ಧಗಳನ್ನೆಲ್ಲ ಮಾಡುವುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ತನ್ನ ಜನರಿಗಾಗಿ, ತನ್ನಿಂದ ಆಯ್ದುಕೊಳ್ಳಲ್ಪಟ್ಟವರಿಗಾಗಿ, ತನಗಾಗಿ ಯುದ್ಧವನ್ನು ಮಾಡುವುದಕ್ಕೆ ಕರ್ತನು ಮನುಷ್ಯನನ್ನು ಗೊತ್ತು ಮಾಡಿಕೊಳ್ಳುತ್ತಾರೆ. ನಮ್ಮ ದೇವರೇ ಸೇನೆಗಳ ಕರ್ತನಾಗಿದ್ದಾರೆ. ಅವರು ರಣರಂಗದ ದೇವರಾಗಿ ಇದ್ದಾರೆ. ಯುದ್ಧವು ಕರ್ತನದು. ನಮ್ಮ ಕರ್ತನು ಯುದ್ಧವನ್ನು ಮಾಡುತ್ತಾರೆ ಎಂದೆಲ್ಲ ಸತ್ಯವೇದದಲ್ಲಿ ಓದುತ್ತೇವೆ. ಕರ್ತನೇ ನೇರವಾಗಿ ಯುದ್ಧವನ್ನು ಮಾಡಿ ಕಾರ್ಯಗಳನ್ನು ಮಾತ್ರವಲ್ಲ, ಕೆಲವು ಸಮಯದಲ್ಲಿ ಯುದ್ಧವನ್ನು ನೆರವೇರಿಸುವುದಕ್ಕಾಗಿ ಅವರಿಂದ ಆಯ್ದುಕೊಳ್ಳಲ್ಪಟ್ಟಂತಹ ಮನುಷ್ಯರನ್ನು ಎಬ್ಬಿಸಿ ಆ ಯುದ್ಧಗಳನ್ನು ನೆರವೇರಿಸುವುದನ್ನು ನಾವು ಸತ್ಯವೇದದಲ್ಲಿ ನೋಡಬಹುದು. ಕರ್ತನ ಹಿಂದೆ ನಮ್ಮನ್ನು ನೋಡಿ ಹೇಳುವಂಥ ಕೂಗು, ನನ್ನ ಯುದ್ಧಗಳು ನೀನು ನಡೆಸು ಎನ್ನುವುದೇ ಆಗಿದೆ. ಅದಕ್ಕಾಗಿ ನಾನು ನಿಮ್ಮನ್ನು ಆಯ್ದುಕೊಂಡೆ, ನೀನು ನನಗಾಗಿ ಯುದ್ಧವನ್ನು ನಡೆಸಬೇಕು ಎಂದು ನಮ್ಮ ಒಬ್ಬೊಬ್ಬರನ್ನು ನೋಡಿ ಕರ್ತರು ಹೇಳುತ್ತಾರೆ. ಸೌಲನನ್ನು ಒಬ್ಬ ರಾಜನಾಗಿದ್ದ ಕರ್ತನಿಂದ ಏರ್ಪಡಿಸುವಂತೆ ಸಮುವೇಲನ್ನು ಅವನನ್ನು ಅಭಿಷೇಕಿಸುವುದನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ. 1 ಸಮುವೇಲ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಇದೆ. ಸಮುವೇಲನು ಎಲ್ಲ ಜನರ ಮಧ್ಯದಲ್ಲಿ ಪರಿಚಯ ಮಾಡುವಾಗ, ಯೆಹೋವನಿಂದ ಆರಿಸಲ್ಪಟ್ಟವನು ಇವನೇ, ನೋಡಿರಿ ಎಂದು ಹೇಳಿದನು. 1 ಸಮುವೇಲ 10ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಕರ್ತನು ಸೌಲನನ್ನು ಅಭಿಷೇಕಿಸಿ ತನ್ನೊಂದಿಗಿದ್ದು ತನ್ನ ಜನರಿಗಾಗಿ ಯುದ್ಧವನ್ನು ಮಾಡಿ ಅನೇಕ ಜಯವನ್ನು ತಂದು ಕೊಟ್ಟದನ್ನು ನಾವು ಸತ್ಯವೇದದಲ್ಲಿ ಓದಿ ತಿಳಿದುಕೊಳ್ಳುತ್ತೇವೆ. ಆದರೆ ಒಂದು ರೀತಿಯಲ್ಲಿ ಆ ಸೌಲನು ಕರ್ತನ ವಾಕ್ಯಕ್ಕೆ ವಿಧೇಯನಾಗದೆ ಹೋದುದರಿಂದ ಇನ್ನು ಯುದ್ಧದಲ್ಲಿ ಉಪಯೋಗಿಸಲಾಗದು ಎನ್ನುವಂಥ ಪರಿಸ್ಥಿತಿ ಬಂದಾಗ ಕರ್ತನು ದಾವೀದನನ್ನು ಆಯ್ದುಕೊಂಡು ಅವನ ಮುಖಾಂತರವಾಗಿ ಯುದ್ಧವನ್ನು ಮಾಡಲು ಪ್ರಾರಂಭಿಸಿದರು. ಕರ್ತನು ತನ್ನನ್ನು ಬಿಟ್ಟು ಹೋಗಿದ್ದನ್ನು, ಕರ್ತನು ದಾವೀದನನ್ನು ಯುದ್ಧಕ್ಕಾಗಿ ಆಯ್ದುಕೊಂಡದನ್ನು ಸೌಲನು ಗ್ರಹಿಸಿಕೊಂಡದರಿಂದ ಇನ್ನು ಮುಂದೆ ಕರ್ತನ ಯುದ್ಧವನ್ನು ನೀನೇ ನಡೆಸು ಎಂದು ದಾವೀದನನ್ನು ನೋಡಿ ಹೇಳಿದರು. 1 ಸಮುವೇಲ 18ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಇದೆ. ಇಂದಿಗೂ ಕರ್ತನನ್ನು ನಮ್ಮನ್ನು ನೋಡಿ ನನ್ನ ಯುದ್ಧವನ್ನು ನೀನು ನಡೆಸು ಎಂದು ಹೇಳುತ್ತಾರೆ. ದಾವೀದನನ್ನು ಕರ್ತನು ಹೇಗೆ ಗೊತ್ತು ಮಾಡಿಕೊಂಡು ಯುದ್ಧದಲ್ಲಿ ಆತನನ್ನು ಉಪಯೋಗಿಸುತ್ತಾರೆ ನೋಡಿ. ಸಮುವೇಲನೊಂದಿಗೆ ಕರ್ತನು ಮಾತನಾಡುವಾಗಲೂ ಸೌಲನು ನನಗಾಗಿ ಯುದ್ಧವನ್ನು ಮಾಡಿದ ಕಾರ್ಯದಲ್ಲಿ ಅವನು ನನ್ನ ಇಷ್ಟದ ಹಾಗೆ ಮಾಡಿದ್ದರಿಂದ ನನ್ನ ಯುದ್ಧವನ್ನು ತೊಡಗಿ ಮಾಡುವುದಕ್ಕೆ ನಾನು ಯೆಶಾಯನ ಕುಟುಂಬದಿಂದ ಒಬ್ಬನನ್ನು ಆರಿಸಿಕೊಂಡನು ಎಂದು ಹೇಳಿದನು. 1 ಸಮುವೇಲ 16ನೇ ಅಧ್ಯಾಯ 1ನೇ ವಾಕ್ಯದಲ್ಲಿದೆ. ದಾವೀದನು ಮಾಡಿದಂಥ ಮೊದಲ ಯುದ್ಧವನ್ನು ನೋಡಿರಿ. ರಣಶೂರನಾಗಿರುವ ಗೊಲ್ಯಾತನೆಂಬ ಒಬ್ಬ ಫಿಲಿಷ್ಟಿಯನು ಯುದ್ಧವನ್ನು ಮಾಡುವಂತೆ ಕರ್ತನು ದಾವೀದನನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಿದನು. ದಾವೀದನು ಕುರಿಗಳನ್ನು ಮೇಯಿಸುತ್ತಿದ್ದಂತಹ ಒಬ್ಬ ಯೌವನಸ್ಥನು. ಯುದ್ಧದ ವಸ್ತ್ರವನ್ನು ಧರಿಸಿ ಯುದ್ಧದಲ್ಲಿ ಅಭ್ಯಾಸವಿಲ್ಲದಂತಹ ದಾವೀದನನ್ನು ಕರ್ತನು ಆಯ್ದುಕೊಂಡು ತನ್ನ ಯುದ್ಧವನ್ನು ನೆರವೇರಿಸಲು ಫಿಲಿಷ್ಟಿಯನಾಗುವಂತಹ ಗೊಲ್ಯಾತನ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸಿದರು. 1 ಸಮುವೇಲ 17ನೇ ವಾಕ್ಯ. ಫಿಲಿಷ್ಟಿಯರು ಎಂದು ಹೇಳಿದರೆ ಅಲ್ಲಲ್ಲಿ ತಿರುಗಾಡುತ್ತಿರುವವರು ಎಂದು ಅರ್ಥ. ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇರುವವನು ಸೈತಾನನು. ಯೋಬ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಇದೆ. ಆದ್ದರಿಂದ ಫಿಲಿಷ್ಟಿಯರು ಎಂದು ಹೇಳುವಾಗ ಅದು ಸೈತಾನನ್ನು ಸೂಚಿಸುತ್ತದೆ. ತನ್ನ ಜನರಿಗಾಗಿ ತನಗೆ ಬದಲಾಗಿ ಯುದ್ಧವನ್ನು ಮಾಡುವುದಕ್ಕೆ ಕರ್ತನು ಮನುಷ್ಯನನ್ನು ಆಯ್ದುಕೊಳ್ಳುತ್ತಾರೆ. ಅಂದರೆ ಪರಿಶುದ್ಧ ಒಳ್ಳೆಯ ಮಕ್ಕಳು, ನಮ್ಮಂತಹ ಮಕ್ಕಳನ್ನು ಆರಿಸಿಕೊಳ್ಳುತ್ತಾರೆ. ಸೈತಾನನು ಪರಲೋಕದಿಂದ ಕರ್ತನಿಂದ ತಳ್ಳಲ್ಪಟ್ಟು ದೇಶ ಅಪಹರಿಸಲ್ಪಟ್ಟವನು. ಈ ಭೂಮಿಯಲ್ಲಿ ಬದುಕುವಂತಹ ನಮ್ಮ ಯುದ್ಧವು, ನಮ್ಮ ಹೋರಾಟವು ಆ ಸೈತಾನನೊಂದಿಗೂ ಅವನ ಸೇನೆಯೊಂದಿಗೆ ಆಗಿದೆ. ಈ ರೀತಿಯಾಗಿ ಸೈತಾನನನ್ನು ಎದುರಿಸಿ ಯುದ್ಧವನ್ನು ಮಾಡುವುದಕ್ಕೆ, ಕರ್ತನ ರಾಜ್ಯವನ್ನು ಕಟ್ಟುವುದಕ್ಕೂ ಅದನ್ನು ವಿಸ್ತರಿಸುವುದಕ್ಕೂ, ಸೈತಾನನ ರಾಜ್ಯವನ್ನು ನಾವು ಕರ್ತನ ರಾಜ್ಯವಾಗಿ ಬದಲಾಯಿಸುವುದಕ್ಕೂ, ಆತನ ಪ್ರಾಂತ್ಯಗಳನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೂ ನಾವು ಕರ್ತನಿಂದ ಆಯ್ದುಕೊಳ್ಳಲ್ಪಟ್ಟವರಾಗಿದ್ದೇವೆ. ಕರ್ತನು ನಮ್ಮ ಮೇಲೆ ಎಷ್ಟೊಂದು ದೊಡ್ಡ ನಂಬಿಕೆ ಇಟ್ಟಿದ್ದಾನೆ ನೋಡಿರಿ. ಏನಕ್ಕೂ ಬಾರದ ಮನುಷ್ಯರಾಗಿರುವ ನಮ್ಮ ಮುಖಾಂತರವೇ ಸೈತಾನನ ಬಲವನ್ನು ನುಚ್ಚು ನೂರು ಮಾಡುವಂತೆ ಕರ್ತನು ನಮ್ಮನ್ನು ನೆಲೆ ನಿಲ್ಲಿಸಿದ್ದಾರೆ. ಅದನ್ನು ಯೋಚಿಸುವಾಗ ನಮ್ಮ ಒಳಗೆ ಹರ್ಷ ಉಂಟಾಗಬೇಕು. ಕರ್ತರು ನಮ್ಮನ್ನು ಯುದ್ಧ ಪುರುಷರಾಗಿ ಬದಲಾಯಿಸಿ ಒಂದು ದೊಡ್ಡ ಯುದ್ಧದಲ್ಲಿ ನಮ್ಮನ್ನು ಮುಂದೆ ನಿಲ್ಲಿಸಿ ಜಯವನ್ನು ಹೊಂದುವುದಕ್ಕಾಗಿ ನಮ್ಮನ್ನು ಅವಲಂಬಿಸಿ ನಿಂತಿದ್ದಾರೆ. ಆದ್ದರಿಂದ ಕರ್ತನ ಯುದ್ಧವನ್ನು ನಡೆಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಗೊಲ್ಯಾತನೊಂದಿಗೆ ಯುದ್ಧವನ್ನು ಮಾಡಲು ಭಯಪಟ್ಟು ನಡುಗುತ್ತಾ ಕಳವಳಗೊಂಡು ನಿಂತಾಗ ನಾವು ಹೋಗಿ ಅವನೊಂದಿಗೆ ಯುದ್ಧವನ್ನು ಮಾಡುತ್ತೇನೆ ಎಂದೇಳಿ ಕರ್ತನ ಯುದ್ಧವನ್ನು ಮಾಡುವುದಕ್ಕೆ ವೈರಾಗ್ಯವಾಗಿ ದಾವೀದ ನಿಂತಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಈಗಿನ ದಿನಗಳಲ್ಲಿ ದೇಶದಲ್ಲಿ ಆತ್ಮಗಳನ್ನು ಗುಲಾಮರಾಗಿ ಸಾಳು ಮಾಡಿ ಸಭೆಗಳನ್ನು ನಾಶ ಮಾಡುತ್ತಿರುವಂಥ ದುಷ್ಟ ಆತ್ಮಗಳು ಮತ್ತು ಶತ್ರುವಿನ
ಕ್ರಿಯೆಗಳಿಗೆ ವಿರೋಧವಾಗಿ ಕರ್ತನಿಗಾಗಿ ವೈರಾಗ್ಯವಾಗಿ ನಿಂತು ಯುದ್ಧವನ್ನು ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ನಾವು ಯುದ್ಧವನ್ನು ಮಾಡಲು ಒಪ್ಪಿಸಿಕೊಟ್ಟರೆ ಜಯವನ್ನು ಕರ್ತನಿಂದ ಬರುತ್ತದೆ. ಕಾರಣ ನಮ್ಮ ಜಯವು ಮುಂಚೆಯೇ ನಿಶ್ಚಯವಾಗಿ ಬಿಟ್ಟಿತ್ತು, ಏಕೆಂದರೆ ಯೇಸು ಮುಂಚೆಯೇ ಶಿಲುಬೆ ಮೇಲೆ ಜಯವನ್ನು ಹೊಂದಿದರು. ಆದ್ದರಿಂದ ಯೇಸುವಿನ ಹತ್ತಿರ ಸೋಲನ್ನು ಅನುಭವಿಸಿದಂಥ ಪಿಶಾಚಿಯು ಈಗಲೂ ಈ ಲೋಕದಲ್ಲಿ ಹೋರಾಡುತ್ತಲಿದ್ದಾರೆ. ಆದ್ದರಿಂದ ಅವನ ಒಂದು ದಿನವೂ ನಮ್ಮನ್ನು ಜಯಿಸಲು ಆಗದು. ಜಯವನ್ನು ಕರ್ತನು ನಮಗೆ ಸಾಬೀತುಪಡಿಸಿ ಯುದ್ಧದ ರಣರಂಗದಲ್ಲಿಯೇ ಕರೆದುಕೊಂಡು ಹೋಗಿ ನಮ್ಮನ್ನು ನಿಲ್ಲಿಸುತ್ತಾರೆ. ಆದರೆ ನಾವು ಕರ್ತನಿಗೆಂದು ಯುದ್ಧಗಳನ್ನು ನಡೆಸಿ ಜಯವನ್ನು ಹೊಂದಬೇಕಾದರೆ ಕರ್ತನ ಯುದ್ಧದ ವೀರನು ಎಂಥವನಾಗಿರಬೇಕು ಎಂದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ದಾವೀದನ ಜೀವನದಿಂದ 3 ಕಾರ್ಯಗಳು ನಾವು ನೋಡೋಣ. 1. ಕರ್ತನು ಅವನೊಂದಿಗೆ ಇರಬೇಕು, ಅಂದರೆ ಕರ್ತನು ನಮ್ಮೊಂದಿಗೆ ಇರಬೇಕು. ದಾವೀದನು ತನ್ನ ಎಲ್ಲ ಕಾರ್ಯಗಳಲ್ಲಿಯೂ ವಿವೇಕದಿಂದ ನಡೆದುಕೊಂಡನು, ಯೆಹೋವನು ಅವನೊಂದಿಗೆ ಇದ್ದನು. 1 ಸಮುವೇಲ 18ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಇದೆ. ಒಬ್ಬ ಯುದ್ಧವೀರನು ಜಯವನ್ನು ಹೊಂದಬೇಕಾದರೆ ಮೊದಲನೇದಾಗಿ ಕಾರ್ಯಕರ್ತನು ಅವನೊಂದಿಗೆ ಇರಬೇಕು. ದಾವೀದನು ಸಹ ಯೆಹೋವನೊಂದಿಗೆ ಇದ್ದುದರಿಂದ ಗೊಲ್ಯಾತನು ಅವನಿಂದ ಜಯಿಸಲಾಯಿತು, ಫಿಲಿಸ್ಟರ ಮೇಲೆ ಜಯವನ್ನು ಹೊಂದಲಾಯಿತು. ದಾವೀದನು ಯುದ್ಧಕ್ಕೆ ಹೋದ ಸ್ಥಳಗಳೆಲ್ಲ ಕರ್ತನು ಅವರ ಮೂಲಕ ದೊಡ್ಡ ಜಯವನ್ನು ಕೊಟ್ಟನು. ಕರ್ತನು ಜಯವನ್ನು ಕೊಡುವವರಾಗಿ ದಾವೀದನೊಂದಿಗೆ ಇದ್ದನು. ದಾವೀದನೊಂದಿಗೆ ಕರ್ತನು ಇದ್ದಾನೆ ಎನ್ನುವುದು ಸೌಲನು ತಿಳಿದುಕೊಂಡನು. ನಮ್ಮ ಜೀವನವು ನೋಡುವವರು ಇವರೊಂದಿಗೆ ಕರ್ತನು ಇದ್ದಾನೆ ಎಂದು ತಿಳಿದುಕೊಳ್ಳುವಂತೆ ನಾವು ಕರ್ತನೊಂದಿಗೆ ಐಕ್ಯವಾಗಿರಬೇಕು. ಕರ್ತನು ನಮ್ಮೊಂದಿಗೆ ಇದ್ದರೆ ಮಾತ್ರ ಯುದ್ಧದಲ್ಲಿ ನಾವು ಗೆಲ್ಲಲು ಸಾಧ್ಯ. ದಾವೀದನ ಜೀವನದಲ್ಲಿ ಅದನ್ನು ನಾವು ನೋಡುತ್ತೇವೆ. ಯಾರೊಂದಿಗಿಲ್ಲ ಕರ್ತನು ಇದ್ದಾನೋ ಅವರೆಲ್ಲರೂ ಜಯವನ್ನು ಹೊಂದಿದವರಾಗಿದ್ದರು. ಆದ್ದರಿಂದ ಯೆಹೋವನು ನಮ್ಮೊಂದಿಗೆ ಇದ್ದರೆ ಮಾತ್ರ ನಾವು ಜಯವನ್ನು ಹೊಂದಿದವರಾಗಿರಲು ಸಾಧ್ಯ. ನಮ್ಮ ಯುದ್ಧ, ನಮ್ಮ ಹೋರಾಟ ಸೈತಾನನೊಂದಿಗೆ, ಅವನ ಹೋರಾಟದೊಂದಿಗೂ ನಾವಿರಬೇಕು. ಆದ್ದರಿಂದ ನಮ್ಮ ಜೊತೆ ಯಾರಿರಬೇಕು? ಕರ್ತನು ಇರಬೇಕು. 2ನೇದಾಗಿ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿರಬೇಕು. ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತ್ತು. 1 ಸಮುವೇಲ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿದೆ. 2ನೇದಾಗಿ ದಾವೀದನನ್ನು ಯೆಹೋವನು ಯುದ್ಧದಲ್ಲಿ ನಿಲ್ಲಿಸಿ ಉಪಯೋಗಿಸಲು ಕಾರಣ ಪರಿಶುದ್ಧಾತ್ಮನ ಪ್ರಸನ್ನತೆ ದಾವೀದನ ಮೇಲೆ ಇತ್ತು. ಕರ್ತನು ನಮ್ಮನ್ನು ಯುದ್ಧರಂಗಕ್ಕೆ ಕರೆದುಕೊಂಡು ಹೋಗಿ ನಿಲ್ಲಿಸಬೇಕಾದರೆ ಪರಿಶುದ್ಧಾತ್ಮನ ಅಭಿಷೇಕ ಖಂಡಿತವಾಗಿ ನಮಗೆ ಇರಲೇಬೇಕು. ಕೇವಲ ರಕ್ಷಣೆಯ ಅನುಭವ ಮಾತ್ರ ಸಾಲದು. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ಅನುಭವವುಳ್ಳವರೇ ಯೆಹೋವನ ಯುದ್ಧದಲ್ಲಿ ಹೋಗಿ ನಿಲ್ಲಲು ಸಾಧ್ಯ. ಯೆಹೋವನು ಅದಕ್ಕಾಗಿಯೇ ದಾವೀದನನ್ನು ಅಭಿಷೇಕ ಮಾಡಿದನು. ಗೋಲಿಯಾತನನ್ನು ಯಾರಿಂದಲೂ ಜಯಿಸಲಾಗದಂಥ ಪರಿಸ್ಥಿತಿಯಲ್ಲಿ ದಾವೀದನನ್ನು ಕರ್ತನು ಉಪಯೋಗಿಸಿದನು. ಆ ದಿನಗಳಲ್ಲಿ ಯುದ್ಧದಲ್ಲಿ ಅನುಭವವುಳ್ಳಂತಹ ದೊಡ್ಡ ಯುದ್ಧ ವೀರರು, ಪರಾಕ್ರಮಶಾಲಿಗಳು ಎಷ್ಟೊಂದು ಜನರು ಸಹ ಇದ್ದರು. ಆದರೆ ಸಾಧಾರಣವಾಗಿ ಕುರಿ ಮೇಯಿಸುತ್ತಿದ್ದ ಚಿಕ್ಕವನಾಗಿದ್ದಂಥ ದಾವೀದನು ಧೈರ್ಯವಾಗಿ ಆ ರಾಕ್ಷಸನಾಗಿರುವ ಗೋಲಿಯಾತನ ಮುಂದೆ ನಿಂತು ಒಂದು ಕವಣೆಯ ಕಲ್ಲಿನಿಂದ ಅವನನ್ನು ಸೋಲಿಸಲು ಆದಂಥ ರಹಸ್ಯವೇನು ಗೊತ್ತೇ? ದಾವೀದನ ಮೇಲೆ ಇದ್ದ ಪವಿತ್ರಾತ್ಮನ ಅಭಿಷೇಕವೇ ಅವನೊಳಗಿಂದ ದೊಡ್ಡ ಜಯವನ್ನು ತಂದುಕೊಟ್ಟಿತು. 3ನೇದಾಗಿ ಕರ್ತನ ಹೃದಯಕ್ಕೆ ಒಪ್ಪುವನಾಗಿರಬೇಕು. ನಿಮ್ಮ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ? ಶುಭಕರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂದು ಕೀರ್ತನೆಯಲ್ಲಿ 143ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಇದೆ. ದಾವೀದನು ಹೇಳಿದ ಮಾತು, ಕರ್ತನೇ, ನಿನಗೆ ಪ್ರಿಯವಾದದ್ದು ಏನು? ನಿನಗೆ ಇಷ್ಟವಾದದ್ದು ಏನು? ಅದನ್ನೇ ನಾನು ಮಾಡಲು ಇಷ್ಟಪಡುತ್ತೇನೆ. ಅದನ್ನು ನನಗೆ ಬೋಧಿಸು ಎಂದು ಒಂದು ಸುಂದರವಾದ ಪ್ರಾರ್ಥನೆಯನ್ನು ದಾವೀದನು ಮಾಡಿದನು. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಎಫೆಸ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ. ಪ್ರೀತಿಯ ದೇವರ ಮಕ್ಕಳೇ, ಹೌದು, ಈ ಒಂದು ರಾತ್ರಿಯ ಸಮಯದಲ್ಲಿ ಈ ಕ್ಷಣ ನಾವು ದೇವರ ಬಳಿಯಲ್ಲಿ ಒಪ್ಪಿಸಿಕೊಡೋಣ. ನಮ್ಮನ್ನೇ ನಾವು ಅಭಿಷೇಕಿಸಲ್ಪಟ್ಟಿದ್ದೇವೋ, ಯೇಸುವಿನ ಮಾತಿನ ಪ್ರಕಾರ ನಡೆಯುತ್ತಿದ್ದೇವೋ, ದೇವರು ನನ್ನ ಜೊತೆ ಇದ್ದಾರೋ ಎಂದು ತಿಳಿದುಕೊಳ್ಳೋಣ. ಆ ರೀತಿ ಇಲ್ಲದ ಪಕ್ಷದಲ್ಲಿ ನಾವು ರಕ್ಷಣೆ ಹೊಂದಿದ್ದರೂ ಏನು ಪ್ರಯೋಜನವಿಲ್ಲ. ಈ ಕ್ಷಣ ನಾವು ದೇವರ ಬಳಿ ಪ್ರಾರ್ಥಿಸೋಣ, ಮೊಣಕಾಲೂರೋಣ. ಯೇಸುವೇ, ಕರ್ತರಾದ ದೇವರೇ, ಪ್ರಭುವೇ, ಪರಲೋಕದಲ್ಲಿ ಆಸನವಾಗಿರುವ ದೇವರೇ, ನಮ್ಮ ಮೇಲೆ ಮರುಕವಾಗಿರಿ. ಈ ಕ್ಷಣದಿಂದ ನನ್ನನ್ನೇ ಪೂರ್ತಿಯಾಗಿ ನಿಮಗೆ ಸಮರ್ಪಿಸುತ್ತೇನೆ. ನೀವು ನನ್ನ ಜೊತೆ ಇರಿ ಪ್ರತಿಯೊಂದು ಕ್ಷಣದಲ್ಲೂ. ಈ ಒಂದು ಸೈತಾನನ ಜಯಿಸಲು ನೀವು ನಮ್ಮ ಜೊತೆ ಇರಬೇಕು. ನಿಮ್ಮ ಇಷ್ಟದ ಪ್ರಕಾರ ನಡೆಯಬೇಕು. ನಿಮ್ಮ ಅಗ್ನಿ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿರಿ. ಪವಿತ್ರಾತ್ಮದ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿರಿ. ಯಾವಾಗಲೂ ನಿಮ್ಮ ಜೊತೆ ಇರುವಂತೆ ಅನುಗ್ರಹಿಸಿರಿ. ನೀವು ನಮ್ಮ ಜೊತೆ ಇರಿ. ನಾವು ಈ ಲೋಕದಲ್ಲಿ ಯುದ್ಧ ಮಾಡುವಾಗ ನೀವು ನಮ್ಮ ಜೊತೆಗಿದ್ದು ಜಯವನ್ನು ತಂದುಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್ ತಂದೆಯೇ.